ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೋಡಿ. ಹಬ್ಬದ ದಿನ ಅಮ್ಮನ ಮನೆಗೆ ಹೋಗಿದ್ವಿ ಫ್ರೆಂಡ್ಸ್, ಸಲಾಮಿ ಎಲ್ಲ ಕೊಡೋಕ್ಕೆ. ಮಧ್ಯಾಹ್ನ ಊಟ ಅಲ್ಲೇ ಆಯಿತು. ಅದೇ ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಮಾಡ್ತಾಯಿದ್ದೆ. ಮಗನೋ ಮಾತೇ ಕೇಳೋದಿಲ್ಲ, ವಿಡಿಯೋ ಶೂಟ್ ಮಾಡು ಅನ್ನಂಗೆಲ್ಲ ಅವನಿಗೆ ಸ್ವಲ್ಪ ತಂಟೆ ಜಾಸ್ತಿ ಮಾಡ್ತಾನೆ. ಹಾಗೆ ಸ್ವಲ್ಪ ಮನೆಯೆಲ್ಲ ತೋರಿಸ್ಕೊಂಡು ಬಾರಪ್ಪ ಅಂತ ಹೇಳಿದೆ. ಹೊರಗಿಂದೆಲ್ಲ ಶೂಟ್ ಮಾಡ್ಕೊಂಡು ಬರ್ತಾನೆ ನೋಡಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅನ್ನೋದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಹಕಾರ ಸಪೋರ್ಟ್ ಬೇಕಾಗಿದೆ. ತುಂಬ ಶೆಕೆ ಆಗ್ತಾಯಿದೆ, ಅದರಿಂದ ಅಮ್ಮ ಫ್ಯಾನ್ ಹಚ್ಚಿ ಒಳಗಡೆನೇ ಊಟಕ್ಕೆ ಕೊಟ್ಟಿದ್ದಾರೆ. ಹೊರಗಡೆ ಸ್ವಲ್ಪ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಹಾಗಾಗಿ ನಾವು ಒಳಗಡೆನೇ ಕುಂತು ಊಟ ಮಾಡ್ತಾಯಿದ್ವಿ. ತಮ್ಮನ ವೈಫ್ ಊರಿಗೆ ಹೋಗಿದ್ದಾರಲ್ವ, ಇದ್ದಿಲ್ಲ ಅವರು. ತಮ್ಮನ ಮಕ್ಕಳು ಇಲ್ಲಾರ್ದೆ ಮನೆ ಎಲ್ಲ ಬಿಕೋ ಅಂತ ಇತ್ತು. ಹೋಗಲಿ, ಅವರು ಕೂಡ ಹಬ್ಬಕ್ಕಂತಲೇ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ, ಅಮ್ಮನ ಮನೆಯ ಸುತ್ತಮುತ್ತ ವಾತಾವರಣ ಎಲ್ಲ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ನಾನು ಸುಮ್ಮನೆ ಜಸ್ಟ್ ಒಳಗಿಂದೆಲ್ಲ ತೋರಿಸು ಅಂತ ಹೇಳಿದ್ರೆ ಒಂದು ಪೂರ್ತಿ ಹೊರಗಲಿಂದನೇ ಹೋಗಿ ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದಿದ್ದಾನೆ. ಮೇಲೆ ಟೆರೆಸ್ ಫ್ರೆಂಡ್ಸ್ ಇದು. ಇಲ್ಲಿ ಜಾಸ್ತಿ ಬಿಸಿಲೇ ಹತ್ತೋದಿಲ್ಲ, ಯಾಕಂದರೆ 2 ತೆಂಗಿನ ಮರ ಇರೋದರಿಂದ ಬಿಸಿಲು ಅನ್ನೋದೇ ಸ್ವಲ್ಪ ಅಪರೂಪ. ಮೇಲ್ಗಡೆ ಬಂದರೆ ಮಾತ್ರ ಬಿಸಿಲು. ಇದು ಪಕ್ಕದ ಮನೆ ಆಂಟಿಯವ್ರ ಮನೆ, ಅದನ್ನು ಸಹ ತೋರಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ, ಸ್ವಲ್ಪ ಕೂಡ ಬಿಸಿಲು ಹತ್ತೋದಿಲ್ಲ. ಇದೊಂದು ಇನ್ನೂ ಸ್ವಲ್ಪ ಚಿಕ್ಕದಿದೆ. ಇಲ್ಲಿ ಇನ್ನೊಂದು ತೋರಿಸ್ತಾ ನೋಡಿ, ಫುಲ್ ದೊಡ್ಡದಿದೆ, ಕಾಯೆಲ್ಲ ಬಿಡುತ್ತೆ, ಅಷ್ಟು ಸ್ವೀಟಾಗಿರುತ್ತೆ ನೀರದು. ಈ ಥರ ಎಲ್ಲ ಜಾರು ಎಲ್ಲ ಆ ಥರ ಟೈಲ್ಸ್ ಹಾಕ್ಸಿದ್ದಾರೆ. ಹೊರಗಿಂದೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಎಂಟ್ರೆನ್ಸ್ ಈ ಥರ ಇದೆ. ಅದು ತೆಂಗಿನ ಪರಕೆ ಎಲ್ಲ ಮನೆ ಸುತ್ತಮುತ್ತೆಲ್ಲ ಹರಡ್ಕೊಂಡು ಬಿಟ್ಟಿದೆ ಅಲ್ವಾ, ಬಿಸಿಲೇ ತಾಕೋದಿಲ್ಲ. ಮುಂದ್ಗಡೆ ಮನೆ ಇನ್ನೂ ಆಗಿಲ್ಲ. ಇವರು ಸ್ವಲ್ಪ ಬಿಸಿಲು ಹತ್ತುತ್ತೆ ಅನ್ನೋದು ಅಷ್ಟೇ ಕಾಣಿಸುತ್ತೆ, ಅಂದರೆ ಸೆಕೆನೇ ಆಗೋದಿಲ್ಲ, ತುಂಬ ಕೂಲಾಗಿದೆ. ಇಲ್ಲಿ ಕೆಳಗಡೆ ಸ್ವಲ್ಪ ಫಂಕ್ಷನ್ ಎಲ್ಲ ಮಾಡಿದಾಗ ಪಾತ್ರೆ ಎಲ್ಲ ತೊಳೆಯೋಕೆ ಬರುತ್ತೆ ಅಂತ ಆ ಥರ ಮಾಡಿ ಬಿಟ್ಟಿದ್ದಾರೆ. ಈ ಥರ ಇದೆ ನೋಡಿ ಅಮ್ಮನ ಕಾಲೋನಿ. ಅಲ್ಲಿ ಮುಂದ್ಗಡೆ ಕಾಣ್ತಾ ಇರೋದೇ ನಮ್ಮ ಏರಿಯಾ ನೋಡಿ. ಫುಲ್ಲು ಕಾಯಿ ಎಲ್ಲ ತುಂಬ ಬಿಟ್ಟಿದ್ದಾವೆ. ಈ ಥರ ಎಂಟ್ರೆನ್ಸ್ ಇದೆ. ಮೇಲ್ಗಡೆ ಮಾಷಾ ಅಲ್ಲ, ಮತ್ತು ಒಂದು ಸೂರ ಹಾಕಿದ್ದೀವಿ ಫ್ರೆಂಡ್ಸ್. ಗ್ರೀನ್ ಕಲರ್ ಕರ್ಟನ್ ಹಾಕಿದ್ದಾರೆ ಮಮ್ಮಿ. ಎಂಟ್ರೆನ್ಸ್ ಎಲ್ಲ ತೋರಿಸ್ಕೊಂಡು ಬರ್ತಾ ಇದ್ದಾನೆ. ಮಾಡ್ತಾನೆ ಫ್ರೆಂಡ್ಸು, ಯಾಕಂದರೆ ಅದು ಡೀಟೇಲಾಗಿ ಮಾಡಲ್ಲ, ಈ ಥರ ಎಲ್ಲ ಗಡಿಬಿಡಿ ಮಾಡ್ತಾನೆ. ಒಳಗಡೆ ಬಂದ ನೋಡಿ, ಶೋಕೇಶಲ್ಲೆಲ್ಲ TV ಫಿಟ್ ಮಾಡಿದ್ದಾರೆ. ಈ ಥರ ನೋಡಿ 2 ಬೆಡ್ರೂಮು, ಒಂದು ಹಾಲ್, ಕಿಚನ್, ಒಂದು ಪೂಜಾ ಮನೆ ಆಗಿದೆ. ಇದೊಂದು ಚಿಕ್ಕ ಬೆಡ್ರೂಮು. ಅದು ಇನ್ನೊಂದು ಕಡೆ ಅಲ್ಲೇ ಕುಂತಿದ್ದಾರಲ್ವ, ಅದ್ರ ಸಲ ವೀಡಿಯೋ ಶೂಟ್ ಮಾಡಿಲ್ಲ. ಇನ್ನೊಂದು ಬೆಡ್ರೂಮಿಂದು ದೇವ್ರ ಮನೆ ಹತ್ರ ಹೋಗಿ ಬಂದ ಹಾಗೆ ಇಲ್ಲಿ ನಮ್ಮ ಹತ್ರ ಬಂದ. ಅದೇ ಹೇಳ್ತಾಯಿದ್ದೀನಿ, ನಿಧಾನವಾಗಿ ಒಂದು 5 ನಿಮಿಷ ಆಗಲಿ, ನಿಧಾನವಾಗಿ ಮಾಡು ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ಅಮ್ಮಂದು ಊಟ ಆಯಿತು. ನಾನು ನಿಧಾನ ಊಟ ಮಾಡ್ತಾಯಿದ್ದೆ. ಅಮ್ಮ ಸ್ಪೆಷಲಿ ಮಟನ್ ಕರಿ ಮತ್ತು ಶಾವಿಗೆ ಪಾಯಸ, ರೈಸ್ ಮಾಡಿದರು. ನಾನು ಅದಕ್ಕೆ ಸ್ವಲ್ಪ ಕಟಕ್ ರೊಟ್ಟಿ ಎಲ್ಲ ತಿಂತಾಯಿದ್ನಲ್ಲ, ಸ್ಲೋ ಆಯಿತು ನಂದು ಊಟ. ಮಕ್ಕಳದೆಲ್ಲರದು ಮುಗೀತು. ಮನೆಯವರೆಲ್ಲ ಊಟ ಮಾಡಿ ಮನೆಗೆ ಹೋಗಿದ್ರು ಅವರು. ಇದು ಮಾರನೇ ದಿನ ಬೆಳಗ್ಗೆ ಫ್ರೆಂಡ್ಸ್. ಸೋದರತ್ತೆ ಊರಿಗೆ ಹೋಗಬೇಕು ಅಂತ ಅತ್ತೆ ಸ್ವಲ್ಪ ಬಿದ್ದು ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಅವರಿಗೆ ಮಾತಾಡಿಸಿ ಬರಬೇಕು ಅಂತ ಹೋಗೋಕೆ ರೆಡಿ ಆದೆ. ಕುಷ್ಟಗಿಗೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಪಕ್ಕದಲ್ಲಿ ದೋಟಿ ಹಾಳು ಅನ್ನೋದು ಒಂದು ಹಳ್ಳಿ ಇದೆ, ಅಲ್ಲಿಗೆ ಹೋಗಬೇಕು. ಬೆಳಗ್ಗೆ 7ಗೆಲ್ಲ ರೆಡಿ ಮಾಡಿ ಎಲ್ಲ ಅಡುಗೆ ಮಾಡಿಟ್ಟು ಇವರಿಗೆಲ್ಲ ರೆಡಿ ಮಾಡಿ ಅಲ್ಫಿಯಾಗೆಲ್ಲ ಕರ್ಕೊಂಡು ನಾನು, ಅಮ್ಮ ಮತ್ತು ನನ್ನ ಚಿಕ್ಕ ಮಗಳು ಇಲ್ಲಿಂದ ಹೊರಟ್ವಿ. ಆ ಕಡೆಯಿಂದ ಅಕ್ಕ ಬರ್ತಾಯಿದ್ರು. ಎಲ್ಲರೂ ಒಂದೇ ಕಡೆ ಮೀಟ್ ಆಗ್ತಾಯಿದ್ವಿ. ಹಾಗಾಗಿ ಬರೋ ತನಕ ಸಂಜೆ ಆಗಿಬಿಡುತ್ತೆ. ಮತ್ತು ಹಿಂಗೆ ಇರ್ತಾಳೆ, ಎಲ್ಲ ಕೂದಲೆಲ್ಲ ಹರಡ್ಕೊಂಡು. ಅದಕ್ಕೆ ಸ್ವಲ್ಪ ಸಮಯವಿತ್ತು. ಇವ್ರ ಅಪ್ಪಾಜಿ ಎಲ್ಲ ಬ್ರಷ್ ಎಲ್ಲ ಮಾಡ್ತಾಯಿದ್ರಲ್ವ, ನನಗೆ ಸ್ವಲ್ಪ ಟೈಮ್ ಇರೋ ಕಾರಣ ಇವ್ರಿಗೂ ರೆಡಿ ಮಾಡಿಬಿಟ್ಟೆ. ಎಲ್ಲಿಗಾರ ಊರಿಗೆ ಹೋಗಲಿ ಫ್ರೆಂಡ್ಸ್, ಈ ಥರ ಎಲ್ಲ ಅಡುಗೆ ಮಾಡಿಟ್ಟು ಮತ್ತು
ಇವರು ಡೈಲಿ ರೋಟೀನ್ ಏನಿರುತ್ತೆ ನೋಡಿ ಅದೆಲ್ಲ ಮುಗಿಸ್ಕೊಂಡೆ ನಾನು ಬೆಳಗ್ಗೆ ಊರಿಗೆ ಹೋಗೋದು. ಸಮಯ ನಮ್ಮದು ಗಡಿಯಾರ ಸ್ವಲ್ಪ ಹಿಂದೆ ಬಿದ್ದಿದೆ, ಅದು ಶೆಲ್ಲೇನೋ ಡೌನ್ ಆಗಿರಬೇಕು, ಬೇರೆ ಶೆಲ್ ಹಾಕೋದು. ನೋಡಿ 8 ಗಂಟೆ ಸುಮಾರು ನಾನು ಇದೆಲ್ಲ ರೆಡಿ ಮಾಡಿದ್ದು. ಇಲ್ಲಿ ನೋಡಿದರೆ 6:30 ಆಗಿದೆ. ಹಬ್ಬದ ದಿನದ್ದು ಹೂವು ಇದ್ವಲ್ವ, ಆ ಹೂವು ಎಲ್ಲ ತಗೊಂಡು ಇಡ್ತಾಯಿದ್ದೆ. ಮಕ್ಕಳಿಗೂ ಸಹ ದೊಡ್ಡೊಳಗೆ ಜಡೆ ಹಾಕಿದೆ, ಚಿಕ್ಕಳು ಕೂಡ ಜಡೆ ಹಾಕ್ಕೊಂಡು ಹೂವು ಎಲ್ಲ ಇಟ್ಕೊತಾ ಇದ್ದಾಳೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಳು ರೋಸ್ ಒಳ್ಳೆ ಅನ್ನಲು ತುಂಬ ದೊಡ್ಡದಿದ್ದು ರೋಸ್ಗಳು. ಆ ರೋಸ್ ಫುಲ್ ಒಂದು ತಲೆ ಎಲ್ಲ ತುಂಬಿ ಬಿಡ್ತಿತ್ತು, ಅಷ್ಟು ದೊಡ್ಡದಿತ್ತು. ಅದಕ್ಕೂ ಭಾರ ಆಗ್ತಾಯಿದೆ ಒಳ್ಳೆ ಅಂತ ಅಂದ್ಲು. ಅದಕ್ಕೆ ಈ ಥರ ಬಿಡಿ ಹೂವನ್ನೇ ಇಟ್ಟೆ. ಹಾಗೆ ನಾನು ಸಹ ಜಡೆ ಹಾಕ್ಕೊಂಡಲ್ವ, ನಾನು ಕೂಡ ಹೂವು ಮುಡಿತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಒಳಗಡೆ ಬಂದೆ, ಸ್ವಲ್ಪ ಹಾಲು ಬಿಸಿ ಮಾಡ್ತಾಯಿದ್ದೆ. ಮನೆಯವರು ಇನ್ನೂ ರೆಡಿಯಾಗಿದ್ದಿಲ್ಲ. ಹಾಲು ಬಿಸಿ ಮಾಡೆಲ್ಲ ಇಟ್ಟರೆ ಸ್ವಲ್ಪ ಕೂಲ್ ಆದಮೇಲೆ ಫ್ರಿಜ್ಜಲ್ಲಿ ಇಡ್ತಾಳೆ ಅನ್ನೋದು. ಪರವಾಗಿಲ್ಲ ಫ್ರೆಂಡ್ಸ್, ಮಗಳು ಸ್ವಲ್ಪ ಮನೆ ಹತ್ರ ನೋಡ್ಕೊಳಂಗಾದ್ಲು. ಅವ್ರ ಅಪ್ಪಾಜಿ ಕೂಡ ಎಲ್ಲೂ ಹೋಗಿಲ್ಲ ಅವತ್ತು, ಕೆಲಸ ಇರಲಾರ್ದ ಕಾರಣ. ಹಬ್ಬ ಆದ ಮರುದಿನ ಅಲ್ವಾ, ಸ್ವಲ್ಪ ರಜೆ ಎಲ್ಲ ಹಾಕಿದ್ರು. ಇವ್ರಿಗೆ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ತರಕಾರಿ ವೆಜ್ ಪಲಾವ್ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ತಿಳಿ ಸಾಂಬಾರು ಮತ್ತು ಬೇಳೆ ಸಾರು ಮತ್ತು ರೈಸ್ ಮಾಡಿದ್ದೆ. ಸ್ವಲ್ಪ ಏನಾದ್ರು ಬಜ್ಜಿ ಗಿಜ್ಜಿ ಏನಾದ್ರು ತಿಂತಾರೆ ಅಂತ ಅಮ್ಮ ಒಗ್ಗರಣೆ ಮಾಡಿದ್ರು, ಅದು ಸ್ವಲ್ಪ ಕಟ್ ಕಳಿಸಿದ್ರಲ್ವ ಅಮ್ಮ, ಅದನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ಬಸ್ಸಿಗೆ ಲೇಟ್ ಆಗ್ತಾಯಿದೆ ಅಂತ ಮತ್ತು ಅರ್ಜೆಂಟಲ್ಲಿ ಬಸ್ಸಿಗೆ ಬಂದ್ವಿ ಫ್ರೆಂಡ್ಸ್. ನಾವು ಬರೋಕ್ಕೆ ಬಸ್ ಬರೋಕ್ಕೆ ಕರೆಕ್ಟ್ ಟೈಮಿಂಗ್ ಆಯಿತು, ಸೀಟೆಲ್ಲ ಸಿಕ್ತು. ಹಂಗೋ ಹಿಂಗೋ ಮಾಡಿ ಊರಿಗೆ ಹೋಗಿ ಬರೋ ಪ್ಲ್ಯಾನ್ ಇತ್ತು. ಇನ್ನು ನಾವು ಕುಂತ್ವಿ, ಡ್ರೈವರ್ ಟೀ ಕುಡಿಯೋಕ್ಕೆ ಹೋದರು ಅವರು ಅಲ್ಲೇ ಸಿಂಧನೂರಿನಲ್ಲೇ. ಹಂಗೋ ಮತ್ತು ಕುಷ್ಟಗಿಗೆ ರೀಚ್ ಆಗಬೇಕಲ್ವಾ, ಕುಷ್ಟಗಿಲಿಂದ ಮತ್ತೊಂದು ಬಸ್ ಹಿಡಿಬೇಕು. ಬಸ್ಸು ಸಿಕ್ಕರೆ ಓಕೆ, ಇಲ್ಲಾಂದರೆ ಮತ್ತೆ ಯಾವ್ದಾದ್ರು ವೆಹಿಕಲ್ ಸಿಗುತ್ತೇನೋ ನೋಡಬೇಕು. ನೋಡಿ ಇದು ಕುಷ್ಟಗಿ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ಇದು ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಇಲ್ಲಿಗೆ ಬರೋಷ್ಟರೊಳಗೆ 10 ಗಂಟೆ ಆಯಿತು. ನಾವು 8:30ಗೇನೋ ಬಿಟ್ಟಿದ್ವಿ. ಹತ್ತತ್ರ 9 ಗಂಟೆ ಏನಾಗಿತ್ತು. 10:11 ಗಂಟೆಗೇನೋ ಇಲ್ಲಿಗೆ ರೀಚ್ ಆದ್ವಿ. ಇಲ್ಲೇ ಸ್ವಲ್ಪ ಟಿಫನ್ ಎಲ್ಲ ತಿಂದ್ಬಿಟ್ಟು ಮತ್ತು ಮುಂದ್ಗಡೆ ಹೋಗೋಕ್ಕೆ ಬಸ್ ಕಾಯ್ತಾಯಿದ್ವಿ ಕಾಯ್ತಾಯಿದ್ವಿ. ಆ ಟೈಮಿಗೆ ಬಸ್ಸೇ ಬರಲಿಲ್ಲ. ಹಳ್ಳಿ ಸೈಡಲ್ವ, ಟೈಮ್ ಟು ಟೈಮ್ ಬರ್ತವೆ. ನಾವು ಸ್ವಲ್ಪ ಟಿಫನ್ ಮಾಡೋ ಟೈಮಲ್ಲಿ ಏನು ಹೋಯ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ನಮಗೆ ಬಸ್ ಸಿಗಲಿಲ್ಲ. ಪುರುಷರೆಲ್ಲ ನಿಂತಿದ್ದು ಹೋಗೋಕ್ಕೆ. ಚಿಕ್ಕದಾದ ಒಂದು 2-3 ಹಳ್ಳಿ ದಾಟಿದರೆ ಅತ್ತೆ ಊರು ಬರುತ್ತೆ ಫ್ರೆಂಡ್ಸ್. ಅತ್ತೆ ಏನೋ ಸ್ವಲ್ಪ ಬಿದ್ದ ಕಾರಣಕ್ಕೆ ಸ್ವಲ್ಪ ಚಪ್ಪೆ ಎಲುಬು ಸರಿದಿದೆ, ದೊಡ್ಡ ಆಪರೇಷನ್ ಆಗಿದೆ. ಅದ್ರ ಸಲುವಾಗಿ ಹಳ್ಳಿ ಸೈಡು ಈ ಥರ ಎಲ್ಲ ಕೂಗಿ ಕರ್ಕೊಂಡು ಹೋಗ್ತಾರೆ. ಪ್ಯಾಸೆಂಜರ್ ಎಲ್ಲ ಪಿಕಪ್ ಮಾಡ್ತಾರೆ. ನೋಡಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಅನಿಸುತ್ತೆ, ಸ್ವಲ್ಪ ಮೋಡದ ವಾತಾವರಣ ಆಗಿದೆ. ಹಾಗಾಗಿ ಅಕ್ಕ ಎಲ್ಲ ರೀಚ್ ಆಗಿ ತುಂಬ ಹೊತ್ತಾಗಿತ್ತು. ಅವರು ಇಲ್ಕಲ್ಲಿಂದ ಬರೋದಲ್ವ, ತುಂಬ ಬೇಗ ಬಂದರು ಅವರು. ನಾವು ಕುಷ್ಟಗಿಯಲ್ಲಿದ್ದ ಕಾರಣ ಅವರು ನಮಗೆ ಬಸ್ ಸಿಗ್ಲಾರ್ದ ಕಾರಣ ಅವ್ರು ಬೇಗ ರೀಚ್ ಆದರು ಊರಿಗೆ. ಹಾಗೆ ಬಂದ್ವಿ ನೋಡಿ, ಅಲ್ಲಿ ಅತ್ತೆ ಕೂಂತಲ್ಲೆಲ್ಲ ನಾವು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಜನ ಇದ್ದರು. ಇಲ್ಲಿ ಅತ್ತೆ ದೊಡ್ಡ ಮಗನ ಮನೆ ಫ್ರೆಂಡ್ಸ್ ಇದು, ಅಂದರೆ ಪಕ್ಕದಲ್ಲೇ ಮನೆ ಕಟ್ಸಿದ್ದಾರೆ. ಅಲ್ಲಿ ಹೋದ್ವಿ, ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ಕೊತ ಕುಂತ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಳ್ಳಿ ಜನ ಅಲ್ವಾ, ಅವರೆಲ್ಲ ವೀಡಿಯೋಗೆ ಮತ್ತು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದ್ರ ಸಲುವಾಗಿ ವೀಡಿಯೋ ಶೂಟ್ ಮಾಡಲಿಲ್ಲ. ಅಕ್ಕ ಮತ್ತು ಅಕ್ಕನ ನೆಗೆಣ್ಣಿ ಇವರೆಲ್ಲರೂ ಅವರು ವೀಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ರು. ಅದಕ್ಕೆ ಅವ್ರಿಗೂ ಸಹ ಕಷ್ಟ ಆಗಬಾರ್ದಲ್ವ, ಅದಕ್ಕೆ ಇಲ್ಲಿ ತುಂಬ ಬರ್ನಿಟ್ಟೆ ಫ್ರೆಂಡ್ಸ್. ಇಲ್ಲೆಲ್ಲ ಊಟ ಮಾಡ್ತಾಯಿದ್ವಿ. ಏನೆಲ್ಲ ಅಂದರೆ ಅಕ್ಕ ಚಿಕನ್
ಮತ್ತು ಬಗಾರ ರೈಸ್, ಖಡಕ್ ಜೋಳದ ರೊಟ್ಟಿ ಮತ್ತು ಶಾವಿಗೆ ಪಾಯಸ. ಇವರು ಸಹ ಶಾವಿಗೆ ಪಾಯಸ. ಹಾಗಾಗಿ ಇಷ್ಟೆಲ್ಲ ಅಡುಗೆ ಮಾಡಿ ಇಟ್ಟಿದ್ರು ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು. ಇಷ್ಟೆಲ್ಲ ಮಾಡ್ಕೊಂಡು ಕುಂತಿದ್ರು. ಮತ್ತೆ ಎಲ್ಲ ಮಾತಾಡಿಸ್ಕೊಂಡು ಬರೋ ಟೈಮಲ್ಲಿ ಇಲ್ಲಿ ನೋಡಿ ಇಲ್ಕಲ್ ಫೇಮಸ್ ಆದ ಸುಖಮನಿ ತಾತನ ಮಠ ಫ್ರೆಂಡ್ಸ್. ಇದು ತುಂಬ ದೊಡ್ಡ ಜಾತ್ರೆ ಆಗುತ್ತೆ. ಮೊನ್ನೆ ತಾನೇ ಆಗಿದೆ ಜಾತ್ರೆ. ಕರೆದ್ರು ಅತ್ತೆ, ನಾವು ಹೋಗೋಕ್ಕಾಗಲಿಲ್ಲ. ಅದು ಈ ಥರ ಬರೋದಿದೆ, ಏನು ಮಾಡೋಕ್ಕಾಗಲ್ವಲ್ಲ. ತುಂಬ ದೊಡ್ಡ ಗುಡಿ, ಒಳಗಡೆ ಎಲ್ಲ ಚೆನ್ನಾಗಿದೆ. ಪ್ರತಿ ವರ್ಷ ಆಗುತ್ತೆ ಫ್ರೆಂಡ್ಸ್. ಇದೆಲ್ಲ ಎಲ್ಲಿ ವಾತಾವರಣ, ಇದೆಲ್ಲ ಗ್ರೌಂಡ್ ಕಾಣ್ತಾ ಇಲ್ವಾ, ಇದು ಸಂತೆ ಮಾರ್ಕೆಟ್. ಇಲ್ಲೇ ಎಲ್ಲ ಸವಾಲಾಗುತ್ತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ನೀವು. ಟೋಟಿಯಾಳ್ ಮಾರ್ಕೆಟ್ ಬರುತ್ತೆ, ಶನಿವಾರಕ್ಕೊಮ್ಮೆ ಸವಾಲಾಗುತ್ತೆ, ಸಂತೆ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ದೊಡ್ಡ ಮಠ ಫ್ರೆಂಡ್ಸ. ಹಾಗೆ ನನ್ನ ಮಗಳ ಕೈಯಲ್ಲಿ ಅವ್ರ ದೊಡ್ಡಮ್ಮ ಸ್ವಲ್ಪ ಉಂಡಿಗೆ ರೊಕ್ಕ ಹಾಕಿ ಬಾ ಅಂತ ಹೇಳಿದರು. ಅವಳು ಹೋಗ್ತಾಯಿದ್ಲು. ಅದೆಲ್ಲ ಅವರು ಆವಾಗಲೇ ನೋಡಿ ಸಂಜೆ 4 ಗಂಟೆ ಟೈಮಲ್ಲೆಲ್ಲ ಗುಡಿ ಎಲ್ಲ ಸ್ವಚ್ಛ ಮಾಡಿಬಿಡ್ತಾರೆ. ಯಾಕಂದರೆ ತುಂಬ ದೊಡ್ಡ ಗುಡಿ ಅಲ್ವಾ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರೊಳಗೆ 6 ಗಂಟೆ ಆಗಿಬಿಡುತ್ತೆ. ಮತ್ತು ದೀಪಾರಾಧನೆ ಆಗುತ್ತಲ್ಲ ಸಂಜೆ ಟೈಮು. ಹಾಗಾಗಿ ಕೂಲ್ ವಾತಾವರಣ, ಫುಲ್ ಮೋಡ ಮೋಡ ಇತ್ತು. ನೋಡಿ ಎಂಟ್ರೆನ್ಸ್ ಈ ಥರ ಕಾಣ್ತಾಯಿದೆ. ಝೂಮ್ ಆಗ್ತೀನಿ, ಆದರೂ ಸ್ವಲ್ಪ ಡೌಟೇ ಕಾಣೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಯಾರೆಲ್ಲ ಕುಷ್ಟಗಿ ಸೈಡ್ ವಿಡಿಯೋ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅನ್ನೋದು. ನೋಡಿ ಅಮೌಂಟ್ ಎಲ್ಲ ಹಾಕಿ ಉಂಡಿಗೆ ರೊಕ್ಕ ಹಾಕಿ ರಿಟರ್ನ್ ಬಂದು ಮೇಲ್ಗಡೆ ಇದೆ ನೋಡಿ ಹೆಸರು, ಅವಧೂತ ಶ್ರೀ ಸುಖಮನಿ ತಾತನ ಮಠ ಅಂತ. ತುಂಬ ಚೆನ್ನಾಗಿದೆ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಅವಾಗೆಲ್ಲ ಹೋಗ್ತಾಯಿದ್ವಿ, ಈಗ ಹೋಗೋಕ್ಕೆ ಆಗೋದೇ ಇಲ್ಲ. ಮಕ್ಕಳ ಸ್ಕೂಲ್ ಟೈಮಲ್ಲೆಲ್ಲ ಬರುತ್ತೆ ಜಾತ್ರೆ. ಹಾಗಾಗಿ ಮತ್ತೆ ರಿಟರ್ನ್ ನಮ್ಮೂರಿಗೆ ಬರ್ತಾಯಿದ್ವಿ ನೋಡಿ ಫ್ರೆಂಡ್ಸು. ಬಸ್ ಎಲ್ಲ ಬೇಗನೆ ಸಿಕ್ತು. ನಾವು ಸ್ವಲ್ಪ ಲೇಟ್ ಆದರೆ ಈ ಬಸ್ ಕೂಡ ಮಿಸ್ ಆಗಿತ್ತು. ಮತ್ತು ಇನ್ನೂ ಲೇಟಾಗಿ ಬರಬೇಕಾಗಿತ್ತು. ಹಾಗೆ ಊರ ಹತ್ತಿರ ಬಂದ ತಕ್ಷಣ ವೀಡಿಯೋ ಮಾಡ್ತಾ ಇರೋದು ನಾನು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋಸ್ ನೋಡ್ಕೊತ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ರಲ್ವ, ಹಾಗೆ ಗೋಬಿ ತಂದ್ವಿ. ಗೋಬಿ ಪಾರ್ಟಿ ಎಲ್ಲ ನಡೀತಾ ಇತ್ತು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವ್ರ ದೊಡ್ಡ ಮಗ ಮತ್ತು ಮಗಳು ಇಲ್ಲೇ ಇದ್ರಲ್ವ, ಅವ್ರ ಸಲುವಾಗಿ ಗೋಬಿ ಎಲ್ಲ ತಂದಿದ್ವಿ. ಅವ್ರ ಜೊತೆ ನಾವು ಕೂಡ ತಿಂದ್ವಿ. ಓಕೆ, ಬಾಯ್ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ. ನಿಮ್ಮ ಹೀನಾ ಬ್ಲಾಗ್ಸ್. ಬಾಯ್ ಫ್ರೆಂಡ್ಸ್.